ಬೇಕೇ ಬೇಕು, ನ್ಯಾಯ ಬೇಕು, ಹೀಗೊಂದು ಅಳಲು ನಿನ್ನೆ ಕೇಳಿ ಬಂದಿದ್ದು ಚಿಕ್ಕೋಡಿ ನಗರದ ವಿಧಾನಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ. ಹಾಗಾದರೆ ನ್ಯಾಯ ಕೇಳುತ್ತಿರುವವರು ಯಾರು? ಯಾಕೆ? ಅವರಿಗಾದ ಅನ್ಯಾಯವೇನು? ಹೀಗೆ ನೂರಾರು ಪ್ರಶ್ನೆಗಳು ಉದ್ಭವಿಸುವುದು ಸಹಜವಾಗಿದೆ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ದಲಿತ ಸಮುದಾಯದ ಜನರ ಕೂಗು ಇದಾಗಿತ್ತು. ಸುಮಾರು 1972ರಲ್ಲಿ ಜೈನಾಪುರ ಗ್ರಾಮದಲ್ಲಿ 66 ಕುಟುಂಬಕ್ಕೆ ಜಮೀನು ಮಂಜೂರಾಗಿತ್ತು. ಆದರೆ ಸರ್ಕಾರ ಈವರೆಗೂ ಈ ಜಮೀನುಗಳನ್ನು ಉಳುತ್ತಿರುವವರ ಹೆಸರಿನಲ್ಲಿ ನೋಂದಾಯಿಸಿಲ್ಲ. ಸಡನ್ ಆಗಿ 2004ರಲ್ಲಿ ಬೇಸಾಯ ಸಂಘ ಪದ್ಧತಿಯನ್ನ ಪಾಣಿಪತ್ರದಿಂದ ತೆಗೆದುಹಾಕಿದ್ದಾರೆ. ಈವರೆಗೆ ಈ ಜಮೀನುಗಳನ್ನು 66 ಕುಟುಂಬಗಳು ಉಳುಮೆ ಮಾಡುತ್ತಿವೆ. ಆ ಒಂದು ಕಾರಣದಿಂದಾಗಿ ಸರ್ಕಾರಕ್ಕೆ ಗ್ರಾಮಸ್ಥರು ಈ ಉಳುಮೆ ಪದ್ಧತಿಯ ರೀತಿಯಲ್ಲಿ ಪಾಣಿಪತ್ರದಲ್ಲಿ ತಮ್ಮ ಹೆಸರುಗಳನ್ನು, ತಮ್ಮ ಕುಟುಂಬದ ಹೆಸರುಗಳನ್ನು ನೋಂದಾಯಿಸಿ ಕೊಡಬೇಕೆಂದು ಅವರ ಅಳಲು ಇದಾಗಿತ್ತು. ಆದಷ್ಟು ಬೇಗನೆ ಜಮೀನನ್ನು ನಮ್ಮ ಹೆಸರಿನ ಮೇಲೆ ನೋಂದಾಯಿಸಬೇಕೆಂದು ಈ ಕುರಿತು ಒತ್ತಾಯಿಸಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಪತ್ರವೊಂದನ್ನು ಸಲ್ಲಿಸಿದರು. ಈ ಕುರಿತು ನಮ್ಮ ಒಂದು ಮಾಧ್ಯಮಕ್ಕೆ ಸಮಾಜ ಕಾರ್ಯಕರ್ತರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಈರಪ್ಪ ಮಾರುತಿ ಸಂತಾಗೋಳ್ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ಏನ್ ಹೇಳ್ತಾರೆ ಕೇಳೋಣ. ಸುಮಾರು ನಮ್ಮ 1972 ಕುಟುಂಬಕ್ಕೆ ಜಮೀನು ಮಂಜೂರು ಐತ್ರಿ. ಯಾವ ಊರು? ಜೈನಾಪುರ ಗ್ರಾಮ. ಅದು 92 ಎಕರೆ ಜಮೀನು ಐತ್ರಿ. ಅದನ್ನು ಇದುವರೆಗೆ ಸರ್ಕಾರ ನಮಗೆ ಯಾವುದೇ ನಮ್ಮ ಹೆಸರಿನಾಗ ಮಾಡಿಲ್ಲ. ನಮ್ಮ ಮೊದಲ ಬೇಸಾಯ ಸಹಕಾರ ಸಂಘ ಪಾಣಿಪತ್ರಗಳಾಗಿತ್ತು. ಅದನ್ನು ಏಕಾಏಕಿ 2004ದಾಗ ಅದು ಸರ್ಕಾರಿ ಪಡ ಅಂತ ಮಾಡ್ಯಾರ. ಅದು ಇದುವರೆಗೆ ನಮ್ಮ ಕಬ್ಜಾ ವಹಿವಾಟಿನಾಗ ಐತಿ. ಅದನ್ನ ಈಗ ಅಕ್ರಮ ಸಕ್ರಮದಾಗ ಅರ್ಜಿ ಹಾಕಿವು. ಎಲ್ಲರೂ ನಮ್ಮ ಹೆಸರು ಮಾಡ್ಬೇಕಂತ ನಮ್ಮ ತಹಶೀಲ್ದಾರ್ ಮನವಿ ಐತಿ. ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಭೇಟಿ ಆಗೋರು ಅವ್ರಿಗೊಂದು ಮನವಿ ಪತ್ರ ಕೊಡೋರು. ಈಗ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಶ್ರದ್ಧಿ ತಳಕೇರಿ ಗ್ರಾಮ ಪಂಚಾಯತಿ ಸದಸ್ಯರು, ರಾಜು ಗೌರವಗಳು ಗ್ರಾಮ ಪಂಚಾಯತಿ ಸದಸ್ಯರು, ಅಶೋಕ್ ನಂಗನೂರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅನಿಲ್ ಕಾಂಬ್ಳೆ ಗ್ರಾಮಸ್ಥರು ಹಾಗೂ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸಾಮ್ ಟಿವಿ ನೆಟ್ವರ್ಕ್, ಚಿಕ್ಕೋಡಿ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.